ಪರಿಮಳ. ಕರ್ನಾಟಕ ಸಂಚಾರಿ ಟಿವಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೇರ ಮಾತು ಒಂದೇ ಗುರಿ. ನಮ್ಮ ಭಾರತ ದೇಶ ರೈತರ ದೇಶ ಅಂತ ಕರೆಯಲ್ಪಡುತ್ತೆ. 70% 80% ಭಾಗ ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿತವಾಗಿರುವ ದೇಶ ನಮ್ಮ ದೇಶ. ಇಲ್ಲಿ ಕೃಷಿಕರಿಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ? ಅವರ ಮನೆ ಮಕ್ಕಳಿಗೆ ಬೇಗ ಮದುವೆ ಆಗ್ತಿದೆಯಾ? ಅವರ ಭೂಮಿಗೆ ಸರಿಯಾದ ನೀರಿನ ಸೌಲಭ್ಯ ಸಿಗ್ತಿದೆಯಾ? ವಿದ್ಯುತ್ತಿನ ಸೌಲಭ್ಯ ಸಿಗ್ತಿದೆಯಾ? ಅವರು ಬೆಳೆದ ಬೆಳೆಗೆ ಸರಿಯಾದ ಫಲವತ್ತತೆ ಸಿಗ್ತಿದೆಯಾ? ಹಣ ಸಿಗ್ತಿದೆಯಾ? ಮಾರುಕಟ್ಟೆಗಳಲ್ಲಿ ಸರಿಯಾದ ಬೆಲೆ ಸಿಗ್ತಿದೆಯಾ ಅನ್ನೋದನ್ನ ನಮ್ಮ ಕನ್ನಡ ಪರ ಸಂಘಟನೆಗಳು ಹೋರಾಡಿ ಅವರಿಗೆ ಕೆಲವೊಂದು ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ರೈತರಿಗೆ ಏನೆಲ್ಲ ಸವಲತ್ತುಗಳು ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ನಮ್ಮ ರೈತರು ಸಂಕಷ್ಟದಲ್ಲಿ ಸಿಲುಕಿ ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ. ಯಾಕೆ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ ಅದನ್ನು ನಾವು ಕೂಲಂಕುಷವಾಗಿ ಅವರು ಇರುವ ಸ್ಥಳದಲ್ಲೇ ಹೋಗಿ ವಿಚಾರ ಮಾಡಬೇಕು. ಡೈರೆಕ್ಟಾಗಿ ಹೋಗಿ ಅವ್ರು ಆಗಿರೋ ಸಾಲ ಯಾವುದರಿಂದ ಆಗಿದೆ, ಯಾಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅವರ ಬೆಳೆಗಳಿಗೆ ಯಾಕೆ ಸರಿಯಾದ ಹಣ ದೊರಕ್ತಾ ಇಲ್ಲ, ಮಾರುಕಟ್ಟೆಗಳಲ್ಲಿ ಸರಿಯಾದ ಪ್ರೈಸ್ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾವು ಕೂಲಂಕುಷವಾಗಿ ಹೋಗಿ ಡೈರೆಕ್ಟ್ ಆಗಿ ವಿಚಾರ ಮಾಡಬೇಕು. ನಾಗರಿಕರಾಗಿರೋ ನಮಗ್ ಕೂಡ ಹಕ್ಕಿದೆ. ಡೈರೆಕ್ಟ್ ಆಗಿ ನಾವು ಸರ್ಕಾರನ ಬ್ಲೇಮ್ ಮಾಡೋದು ಬಿಟ್ಟು ಅವ್ರ ಪ್ಲೇಸಲ್ಲೇ ಹೋಗಿ ಅವರಿರೋ ಜಾಗದಲ್ಲೇ ಹೋಗಿ ಅವರ ಚಿಂತೆ ಸ್ಥಿತಿಗತಿ ಏನು, ಅವರ ಚಿಂತೆ ಏನು ಬೆಳೆ ಬೆಳೀತಾ ಇದ್ದಾರೆ, ಎಷ್ಟು ಅದರಿಂದ ಲಾಭ ಬರುತ್ತೆ ಅನ್ನೋದನ್ನೆಲ್ಲ ನಾವು ನೇರವಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ಆಗಲೇ ನಾವು ನಮ್ಮ ರೈತರ ಉಳಿವಿನ ಅಂಚಿಗೆ ಅವರಿಗೆ ಸಹಾಯವಾಗ್ಬೋದು. ಇಲ್ಲಾಂದ್ರೆ ನಮ್ಮ ರೈತರ ಅಳಿವಿನ ಅಂಚಿಗೆ ನಾವೇನೆ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಆ ಬೆನ್ನೆಲುಬನ್ನ ನಾವು ಇವತ್ತು ಮುರಿತಾ ಇದ್ದೀವಿ. ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ರೈತರಿಗೆ ಕೆಲವು ಸಿಗ್ಬೇಕಾಗಿರೋ ಸವಲತ್ತುಗಳು ಸಿಗ್ತಾ ಇಲ್ಲ. ಸೊ ನಾವು ಸರ್ಕಾರ ಎಷ್ಟೋ ಒಂದು ಯೋಜನೆಗಳನ್ನ ರೈತರಿಗೋಸ್ಕರನೇ ಮಾಡಿದ್ದಾರೆ. ಆ ಯೋಜನೆಗಳೆಲ್ಲ ರೈತರಿಗೆ ಹೋಗಿ ಸೇರ್ತಾ ಇದೆಯಾ ಅನ್ನೋದು ನಾವು ನೋಡ್ತಾ ಇಲ್ಲ. ಸೊ ಆದ್ರಿಂದ ರೈತರು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ರೀತಿ ಸಂಕಷ್ಟಗಳನ್ನ ಅನುಭವಿಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಸೊ ಇದಕ್ಕೆ ನಾವು ಏನೆಲ್ಲ ಮಾಡ್ಬೋದು? ರೈತರಿಗೋಸ್ಕರ ಒಂದು ರೈತರ ಮಾಲ್ ಅಂತಾನೆ ಸ್ಥಾಪನೆ ಮಾಡಬೇಕು. ಈಗ ಬ್ಯಾಂಗ್ಳೂರಲ್ಲಿ ನೀವು ನೋಡೋದಾದ್ರೆ ಹಲವಾರು IT-BT ಕಂಪ್ನಿಗಳು ಬಂದಿದೆ. ಅದ್ರ ಜೊತೆಗೆ ಹಲವಾರು AC ಮಾಲ್ಗಳು ಸ್ಥಾಪನೆ ಆಗ್ಬಿಟ್ಟಿದೆ. ಅಲ್ಲಿ ರೈತರಿಂದ ಹೋಗಿ ಖರೀದಿ ಮಾಡಿ ದಲ್ಲಾಳಿಗಳು ಅದನ್ನ ಪ್ಯಾಕೆಟ್ ಅಲ್ಲಿ ಆರ್ಗಾನಿಕ್ ಫುಡ್ ಅಂತ ಹಾಕಿ ಮಾರ್ತಾರೆ. ಸೊ ಆ ರೀತಿ ಆರ್ಗಾನಿಕ್ ಫುಡ್ ಹಾಕಿ ಮಾರೋದನ್ನ ಇಲ್ಲಿ ನೂರಾರು ದುಪ್ಪಟ್ಟು ಬೆಲೆ ಕೊಟ್ಟು ಅದನ್ನ ಕೊಂಡ್ಕೊಂಡು ತಿಂತಾರೆ. ಸೊ ಹಾಗೆ ಮಾಡೋದ್ರಿಂದ ರೈತನಿಗೆ ಹೋಗಿ ಸೇರೋ ಒಂದು 10 ರೂಪಾಯಿನ ಅಲ್ಲಿ ಹೋಗಿ 2 ರೂಪಾಯಿ ಸೇರುತ್ತೆ. ಇಲ್ಲಿ ಆ ಪ್ಯಾಕೆಟ್ 100 ರೂಪಾಯಿ ಮಾರಾಟ ಆಗ್ತಿದೆ. ಸೊ ಅದನ್ನ ತಡೆಗಟ್ಟಬೇಕು. ಫಸ್ಟ್ ಇಲ್ಲಿ ಮಾಲ್ಗಳನ್ನ ಸ್ಥಾಪನೆ ಮಾಡೋ ಬದಲು ರೈತರ ಮಾಲ್ಗಳನ್ನೇ ಸ್ಥಾಪನೆ ಮಾಡಬೇಕು. ಹಾಗೆ ರೈತರು ಡೈರೆಕ್ಟ್ ಆಗಿ ಆ ಮಾಲ್ಗಳಲ್ಲಿ ಬಂದು ವ್ಯಾಪಾರ ಮಾಡಬೇಕು. ಹಾಗೆ ವ್ಯಾಪಾರ ಮಾಡಿದ್ರೆ ಆ ಪ್ಯಾಕೆಟ್ ಅಲ್ಲಿ ಹಾಕಿ ಮಾರೋ ವಸ್ತುಗಳನ್ನ ಇಲ್ಲಿ ನಾವು ಹೋಗಿ ಹೇಗೆ ಮಾಲ್ಗಳಲ್ಲಿ ಸ್ಯಾಟರ್ಡೆ ಸಂಡೇ ಸ್ಪೆಂಡ್ ಮಾಡ್ತೀವಿ, ಅವಾಗ ನೇರವಾಗಿ ಹೋಗಿ ಆರ್ಗಾನಿಕ್ ಫುಡ್ನ ನಾವು ತಗೊಂಡು ಬರ್ಬೋದು. ಆಗ ನಮ್ಮ ರೈತರಿಗೆ ಏನು ಹೋಗಿ ಕರೆಕ್ಟಾಗಿ ಸೇರಬೇಕು, ಆ ಬೆಲೆ, ಅವ್ರು ಬೆಳೆದ ಬೆಳೆಗಳಿಗೆ ಯಾವ ಬೆಲೆ ಹೋಗಿ ಸೇರಬೇಕು, ಆಗ ಅವರಿಗೆ ಹೋಗಿ ಸೇರುತ್ತೆ. ಈ ಆತ್ಮಹತ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು. ಸೊ ಈ ಯೋಜನೆ ಸರ್ಕಾರಕ್ಕೆ ಹೋಗಿ ತಲುಪಬೇಕು. ನಮ್ಮ ಕರ್ನಾಟಕ ಪರ ಸಂಘಟನೆಗಳು ಇದನ್ನ ಜಾರಿಗೆ ತರಬೇಕು ಅನ್ನೋದು ನಮ್ಮ ವಿನಂತಿ. ನಮ್ಮ ರೈತಾಪಿ ಮಕ್ಕಳಿಗೆ ಯಾರು ಹೆಣ್ಣನ್ನು ಕೊಡ್ತಾ ಇಲ್ಲ. ನೋಡಿದ್ರ ಅವರು ನಾವೆಲ್ಲ ಎಷ್ಟು ಸಂತೋಷವಾಗಿ ಅವರು ಬೆಳೆದ ಆಹಾರವನ್ನು ತಿಂದು ಎಷ್ಟು ಸದೃಢವಾಗಿ ಸಂತೋಷದಿಂದ ಇದ್ದೀವಿ. ಆದರೆ ಅವ್ರ ಮನೆ ಮಾತ್ರ ಸಂತೋಷದಿಂದ ಇಲ್ಲ. ಯಾಕೆ ಹೇಳಿ? ರೈತ ಮಗ ಯಾಕೆ ನಾವು ಹೆಣ್ಣು ಕೊಡಬೇಕು, ರೈತರ ಮಗಳು ನಾವು ಯಾಕೆ ಮದುವೆ ಮಾಡ್ಕೊಂಡು ಬರಬೇಕು ಅನ್ನೋ ಕೆಲವು ಮೈಂಡಲ್ಲಿ ಆಲೋಚನೆ ಇದೆ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು ಆಲೋಚನೆ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ಮದುವೆ ಆಗಿಲ್ಲ ರೈತರ ಮಕ್ಕಳಿಗೆ. ಸೊ ಇದ್ರ ಕಾರಣ ಏನು ಗೊತ್ತಾ? ಅವರು ಅನುಭವಿಸ್ತಾ ಇರೋ ಸಂಕಷ್ಟ. ಅವರು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ದೊರಕ್ತಾ ಇಲ್ಲ, ಅವರಿಗೆ ಸರಿಯಾದ ನೀರು ದೊರಕ್ತಾ ಇಲ್ಲ ವ್ಯವಸಾಯ ಮಾಡಲಿಕ್ಕೆ, ಅವ್ರು ಸರಿಯಾದ ವಿದ್ಯುತ್ ಶಕ್ತಿ ದೊರಕ್ತಾ ಇಲ್ಲ. ಸೊ ಆದ್ರಿಂದ ಏನಾಗ್ತಾರೆ? ನಷ್ಟ ಆಗ್ತಾರೆ. ಭೂಮಿಗಳನ್ನ ಕಡಿಮೆ ದರದಲ್ಲಿ ಮಾರ್ತಾರೆ ಲೇಔಟ್ ಮಾಡೋರಿಗೆ. ಅದೇ ಕಾಯ್ತಾ ಇರ್ತಾರೆ ಲೇಔಟ್ ಮಾಡೋರು, ಯಾವಾಗ ಹೋಗಿ ಕಬಳಿಸ್ಕೊಂಡ್ ಬರೋಣ ಅಂತ ಹೋಗಿ ಕಬಳಿಸ್ಕೊಂಡ್ಬಿಡ್ತಾರೆ. ಆಸ್ತಿ ಎಲ್ಲ ಹೋಗುತ್ತೆ, ಅವರಿಗೆ ಮದುವೆ ಅನ್ನೋದೇ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಾವು 1 kg ಅಕ್ಕಿ ತಗೊಂಡ್ಬಂದ್ವಿ, ಅನ್ನ ಮಾಡ್ಕೊಂಡ್ವಿ, ತಿಂದ್ವಿ, ಮಲಗಿದ್ವಿ, ಅಷ್ಟೇ ನಮಗೆ ಗೊತ್ತಿರೋದು. ಆದರೆ ಆ ಅಕ್ಕಿ ಹೇಗೆ ಬೆಳೆಯುತ್ತೆ
ಬೆಳೆಯುತ್ತೆ, ಅದಕ್ಕೆ ರೈತರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಾವು ಆಲೋಚನೆ ಮಾಡಲ್ಲ. ಇದಕ್ಕೆ ಇನ್ನೊಂದು ಪರಿಹಾರ ಏನು ಅಂದರೆ, ನಮ್ಮ ಮನೆಯ ಮಕ್ಕಳಿಗೆ ಅವರ ಪಾಠಶಾಲೆಗಳಲ್ಲಿ ಕೃಷಿ ಅನ್ನೋದೇ ಒಂದು ಸಬ್ಜೆಕ್ಟ್ ಇರಬೇಕು. ಅದು ICSE ಸಿಲೆಬಸ್ ಆಗಿರಲಿ, ಸ್ಟೇಟ್ ಸಿಲೆಬಸ್ ಆಗಿರಲಿ, ಗೌರ್ಮೆಂಟ್ ಸ್ಕೂಲ್ ಆಗಿರಲಿ, ಕೃಷಿ ಅನ್ನೋದು ಒಂದು ಸಿಲೆಬಸ್ ಇರಬೇಕು, ಒಂದು ಬುಕ್ ಇರಬೇಕು. ಮಕ್ಕಳಿಗೆ ಅಕ್ಕಿ ಹೇಗೆ ಬೆಳೀತಾರೆ, ಗೋಧಿ ಹೇಗೆ ಬೆಳೀತಾರೆ, ರೈತ ಏನು ಕಷ್ಟಪಡ್ತಾನೆ, ಎಷ್ಟು ಕರೆಂಟ್ ಬರುತ್ತೆ, ಎಲ್ಲನೂ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಗೊತ್ತಾಗಬೇಕು. ಸೊ ನಾವು ಇವಾಗ ಎಷ್ಟು ಇಂಪಾರ್ಟೆಂಟ್ ಆಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಹೋಗಿ ಸೇರಿಸ್ತೀವಿ, ಹಾಗೆ ಅವ್ರ ಮನೆಗೆ ಬಂದ ತಕ್ಷಣ ಮಮ್ಮಿ ಊಟ ಕೊಡು ಅಂತಲೇ ಕೇಳ್ತಾರ ಹೊರತು ಅಮ್ಮ ನನಗೆ ಪುಸ್ತಕ ಕೊಡು ಅಂತ ಯಾರೂ ಕೇಳಲ್ಲ. ಸೊ ಆ ಊಟ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಒಂದು ಕೃಷಿ ಭಾಗವನ್ನು ಶಾಲೆಯಲ್ಲಿ ಇಡಬೇಕು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ನಾವು ತರಬೇಕು. ರೈತರಿಗೆ ಯಾವುದಾದ್ರೂ ಸಂಕಷ್ಟ ಬಂದರೆ ಕನ್ನಡ ಪರ ಸಂಘಟನೆಗಳು ಹೋರಾಡ್ತಾರೆ. ಸೊ ನಾವು ನಾಗರಿಕರಾಗಿರೋ ನಾವು ಆ ಸಂಘಟನೆಗಳಿಗೆ ಹೋಗಿ ರೈತರು ಪಡ್ತಾ ಇರೋ ಕಷ್ಟಗಳನ್ನು ನೇರವಾಗಿ ಅವ್ರ ಜೊತೆ ಸಂಭಾಷಣೆ ಮಾಡಿ ಹೋರಾಟಕ್ಕೆ ಇಳಿದು ಸರ್ಕಾರಕ್ಕೆ ಕೆಲವು ಗಮನಗಳನ್ನು ತರಬೇಕು. ಸೊ ಈ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ರೈತರ ಮಕ್ಕಳಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬೇಕು. ರೈತರಿಗೆ ಯಾವುದೆಲ್ಲ ಸವಲತ್ತುಗಳು ಬೇಕು ಅನ್ನೋದನ್ನು ನಾವು ಡೈರೆಕ್ಟಾಗಿ ಹೋಗಿ ರೈತರ ಹತ್ರ ವಿಚಾರಣೆ ಮಾಡಿ ಯಾವೆಲ್ಲ ಸಂಕಷ್ಟಗಳಿಗೆ ಅವರು ಸಿಲುಕಿದ್ದಾರೆ ಅನ್ನೋದನ್ನು ಚರ್ಚಿಸಿ ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕಾಗಿರೋದು ನಮ್ಮ ಕರ್ತವ್ಯ. ಮೊದಲಿಗಾಗಿ ನಮ್ಮ ಮಕ್ಕಳಿಗೆ ಕೃಷಿಯ ಬಗ್ಗೆ ನಾವು ಹೇಳ್ಕೊಡ್ಬೇಕು. ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಒಬ್ಬರನ್ನ ರೈತರನ್ನಾಗಿ ನಾವು ಮಾಡಬೇಕು. ಸೊ ಆಗಲೇ ಮುಂದಿನ ಪೀಳಿಗೆಗೆ ನಾವು ತಿನ್ನೋದಕ್ಕೆ ಆಹಾರ ಸಿಗುತ್ತೆ. ಎಲ್ಲರನ್ನೂ ನಾವು ಡಾಕ್ಟರು ಇಂಜಿನಿಯರಿಂಗ್ ಮಾಡಿಬಿಟ್ರೆ ನಾಳೆ ನಾವು ಆಹಾರಕ್ಕೆ ಎಲ್ಲಿ ಹೋಗ್ತೀವಿ? ಸೊ ಭೂಮಿಗಳನ್ನು ನಾವು ಲೇಔಟ್ ಮಾಡಲಿಕ್ಕೆ ಬಿಡಬಾರ್ದು, ಕಬಳಿಕೆ ಮಾಡಲಿಕ್ಕೆ ಬಿಡಬಾರ್ದು. ಅವರಿಗೆ ಸರಿಯಾದ ವಿದ್ಯುತ್ತು, ನೀರನ್ನು ಸಂಪರ್ಕ ಮಾಡಿಕೊಡ್ಬೇಕು. ಸೊ ಉಳೋದಕ್ಕೆ ಭೂಮಿ ಇದ್ದರೆ ಮಾತ್ರನೇ ನಾಳೆ ನಾವು ಆಹಾರಕ್ಕೆ ನಾವು ಯಾರ ದೇಶದಲ್ಲಿ ಹೋಗಿ ಕೈ ಒಡ್ಡಲ್ಲ. ಇಲ್ಲ ಅಂದರೆ ನಾವು ಹೋಗಿ ನಾಳೆ ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಅಕ್ಕಿ ತರಬೇಕಾಗತ್ತೆ, ಬೇಳೆ ತರಬೇಕಾಗತ್ತೆ. ಇಲ್ಲಿ ಸಂಪಾದನೆ ಮಾಡೋ ದುಡ್ಡು ನಮಗೆ ಸಾಕಾಗಲ್ಲ. ಒಮ್ಮೆಯೂ ಆಲೋಚಿಸಿ. ನೀವು ನಿಮ್ಮ ಮಕ್ಕಳನ್ನು ಒಬ್ಬರನ್ನಾದರೂ ನಿಮ್ಮ ಮನೆಯಲ್ಲಿ ರೈತರನ್ನಾಗಿ ಮಾಡಿ. ಆಗ ಮಾತ್ರ ನಮ್ಮ ದೇಶದ ಉಳಿವಿಗೆ ನಾವು ಕಾರಣ ಆಗ್ತೀವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟ ಕರ್ನಾಟಕ ಸಂಚಾರಿ TV ಚಾನೆಲ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು.